ಈ ಸ್ಥಿತಿಯಲ್ಲಿ ನೋಡ್ತಾ ಇದ್ದೇನೆ. ಸಮುದ್ರ ದಂಡೆಯಲ್ಲಿ ಈ ರೀತಿಯಾಗಿ ನೀನು ರೋಧಿಸುತ್ತಾ ಇರುವೆ ಎಂದಾದರೆ ವಿಚಾರವು ತಿಳಿದೇ ಇಲ್ಲಿ ಬಂದವನಮ್ಮ ರೋಧಿಸುತ್ತಾ ಇದ್ದಿ. ನಿನ್ನ ಸಂಕಟ ಇನ್ನೊಬ್ಬರಲ್ಲಿ ಹೇಳುವಷ್ಟರ ಮಟ್ಟಿಗೂ ಕೊಟ್ಟಿರಲಿಲ್ಲ. ಅದೇ ಆ ರೀತಿಯಾಗಿ ಅಳ್ತಾ ಇದ್ದಿ. ಅಮ್ಮ, ಯಾರಿಂದ ನಿನಗೆ ಈ ಕಷ್ಟ ಬಂತು? ನಿನಗೆ ಈ ಅಳುವಿಗೆ ಕಾರಣರು ಯಾರು? ಯಾರಿಂದ ಈ ಕಷ್ಟ ಬಂತು ಎಂಬುದನ್ನು ಹೇಳುವುದಕ್ಕೆ ನನಗೆ ಧೈರ್ಯ ಬಾರದೆ ಹೋದರೆ ಇದೋ ಇಲ್ಲ ವಿಶ್ವಾಸಕ್ಕಾಗಿ ಕೆಲವೆಲ್ಲ ರೀತಿಯಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಹರಿ ನಿನಗೆ ಕಷ್ಟ ಬಂದಿದ್ದಾರೆ, ಅವರನ್ನು ಉಳಿಯಗೊಡಲಾರೆ. ಅಲ್ಲ, ನಮ್ಮ ವಂಶದ ಮೂಲ ಪುರುಷ ಬ್ರಹ್ಮದೇವ ಅವನೇನಾದರೂ ಮಾಡಿದರೆ ಪರಮೇಶ್ವರ ಅವನು ಆಗಿರುವುದಕ್ಕಿಲ್ಲ. ಯಾಕೆ? ಅವರು ಅಲ್ಲ ದೇವರು. ಭಕ್ತರ ಹಾಗೂ ಭಕ್ತರ ತಾಯಿಗೆ ನಮ್ಮ ಮೇಲೆ ಮುನಿಸಿಯಾನೆ? ಖಂಡಿತ ಇಲ್ಲ. ದೇವತೆಗಳೇ ಹೇಳುವುದಕ್ಕಾಗುವುದಿಲ್ಲ. ಕುಹಕಿಗಳು ನಮ್ಮ ಹೇಳಿಕೆಯನ್ನು ಸಹಿಸದವರು. ಬೇರೆ ಯಕ್ಷ ಕಿನ್ನರ ಇನ್ಯಾರೇ ಇರಲಿ, ಯಾರೇ ಆಗಿರಲಿ, ನಿನ್ನ ಅಳುವಿಗೆ ಕಾರಣರಾದವರನ್ನು ದಂಡಿಸಿ ಕಾಲಬುಡದಲ್ಲಿ ಕಳಿಸ್ತೇನೆ. ಹೇಳಮ್ಮ, ಏನಾಯ್ತಮ್ಮ, ಏನಾಯ್ತು? ಕಂದಲಾಲಿಗೆ ಕೇಳೋ ಬಂದಿಗದು ಬೋಡವ, ಕಂದಲಾಲಿಗೆ ಕೇಳೋ ಬಂದಿಗದು ಬೋಡವ, ಎಂಬುದ ಬೇಳವೆ ಸಂದೇಹ ಕೊಳಬೆ ತಾಪ ಶಿವನಲಿಂಗ ಮರಳಿನಿಂದಲಿಗೈನ, ತಾಪ ಶಿವನಲಿಂಗ ಮರಳಿನಿಂದಲಿಗೈನ, ನಂಬಿ ಪೂಜಿಸಿದೆನು ಸಂಭ್ರಮದಿಂದ. ಶರತಿ ಒಳೈತಗ ತೆರೆಗಳು ಮೂಲ, ಹರನಲಿಂಗವನೋ ಮಗನೇ ಕೇಳೋ. ಯಾವ ಮಕ್ಕಳಿಗೂ ತಾಯಿಯ ಕಣ್ಣೀರನ್ನು ನೋಡುವ ಶಕ್ತಿ ಇಲ್ಲದ ಅಳದ ಏನು ಮಾಡಲಿ? ನಮ್ಮ ಕುಲದ ಏಳಿಗೆಯನ್ನು ಬಯಸಿಕೊಂಡು ನಮ್ಮ ರಕ್ಷಣೆಗೆ ಬೇಕಾಗಿ ನಮ್ಮ ಆರಾಧ್ಯ ದೇವತೆಯ ಅಂತ ಶಂಭುವಿದ ಯಾವತ್ತೂ ನಾನು ಪೂಜೆ ಮಾಡುವುದಿಲ್ಲ ಗೊತ್ತುತ್ತಾನೆ. ಅಮ್ಮ, ನಮ್ಮ ಏಳಿಗೆಗಾಗಿಯೇ ನೀನು ನಾವು ಎಳವೆಯಲ್ಲಿರುವಾಗ ದೇವರ ಪೂಜೆಯನ್ನು ಮಾಡ್ತಾ ಇದ್ದವಳು. ನಮಗೂ ಅದೇ ದಾರಿಯನ್ನು ತೋರಿಸಿಕೊಟ್ಟಿದ್ದಿ. ಅನು ನಿತ್ಯವೂ ಅನು ಕ್ಷಣವೂ ಶಿವನ ಪೂಜೆ ನಾನು ಮಾಡುವುದಿಲ್ವೇ? ನೀನು ಯಾಕೆ ಮಾಡಿದೆ? ನಮ್ಮ ಏಳಿಗೆಗಾಗಿ. ನಾನು ಹಾಗಲ್ಲ, ನಮ್ಮ ಇಡೀ ಲಂಕೆಗೆ ಬೇಕಾಗಿ, ನನ್ನ ಅಮ್ಮನಿಗೆ ಬೇಕಾಗಿ ನಾನು ಶಿವ ಪೂಜೆಯನ್ನು ಮಾಡುವ. ನೀನಿಂದು ಪೂಜೆ ಮಾಡಿದೆಯಾ ತಾಯಿ? ಮಗನೇ, ಪೂಜೆಗೆಂದು ಸಮುದ್ರದ ದಂಡೆಯಲ್ಲಿ ಕುಳಿತು ಮೊಳಲ ಶಿವಲಿಂಗವನ್ನೇ ನಿರ್ಮಿಸಿದವಳು ನಾನು. ಅದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲಮ್ಮ. ನಿನ್ನಂತಹ ಶಿವಭಕ್ತ ಶಿವ ಶರಣೆಗೆ ಅದು ಸುಲಭವಾಗಿ ಸಾಧ್ಯ. ಏನು ಮಾಡೋದು ಮಗನೇ? ಶಿವ ಒಲಿಲಿಲ್ಲ ಮಗನೇ. ಯಾಕೆ ಒಲಿಲಿಲ್ಲ? ಕಾರಣ ಮತ್ತೇನು ಅಲ್ಲ. ಏನಮ್ಮ? ನಾನು ನಿರ್ಮಿಸಿದಂತಹ ಶಿವಲಿಂಗ ಕೆರೆಯಲ್ಲಿ ಕೊಚ್ಚಿ ಹೋಯಿತು ಮಗನೇ. ಓಹೋ, ಒಂದು ಬಾರಿ ಕೊಚ್ಚಿ ಹೋಯಿತು. ಹೋದರೆ ನನಗೆಂದು ಮಾಡುವುದಕ್ಕೆ
ಅಲ್ವೇ? ಪುನರಪೆ ಮಾಡಿದೆ. ಹ್ಮ್. ಮೂರನೇ ಬಾರಿಯ ಲಿಂಗವು ಕೊಚ್ಚಿ ಹೋಯಿತು ಮಗನೇ, ಹೇಗೆ ಶಿವ ಪೂಜೆ ಮಾಡಲಿ? ಅದರ ಗಂಟೆ ಇಂತೆರಲು ಬೇಡದನು ರಾವಣ ಇಂತೆರಲು ಬೇಡದನು ರಾವಣ ಕಂತು ವೈರಿಯ ಒಲಿದು ದಾತನ ಕಾಂತೆ ಪೂಜಿಸುವ ಆತ್ಮಲಿಂಗವ ಕಂತು ವೈರಿಯ ಒಲಿದು ದಾತನ ಕಾಂತ ಪೂಜಿಸುವ ಆತ್ಮಲಿಂಗವ ಸಾಧಿಸುತ್ತಲಿನಗೆ ಸಂತದಲ್ಲಿ ತಂದೆಯ ಚಿಂತೆಯನು ಪರಿತ್ಯಜಿಸುತ್ತದೆ ಸಂತದಲ್ಲಿ ತಂದೆಯ ಚಿಂತೆಯನು ಪರಿತ್ಯಜಿಸುತ್ತದೆ ಬಂತಂಗ ಇಲ್ಲ ರೋದನ ಯಾಕೆ ಎಂಬುದು ನನಗೀಗ ಅರ್ಥವಾಯಿತು. ಒಂದು ಹೊತ್ತು ಉಣ್ಣುವುದಕ್ಕೆ ಇಲ್ಲದಿದ್ದರೂ ತೊಂದರೆ ಇಲ್ಲ. ಆ ವಿಚಾರವಾಗಿ ನೀನು ಈ ಹಿಂದೆಯೇ ದುಃಖಪಟ್ಟವಳಲ್ಲ. ಅಲ್ಲ, ಈ ಹೊತ್ತಿಗೆ ಪೂಜಿಸಬೇಕಾದಂತಹ ಶಿವ ಲಿಂಗ ರೂಪದಲ್ಲಿ ಕಾಣಬೇಕು ಎಂಬ ಹಾಗೆ ಬಯಸಿ ಮೊಳಲಿಂಗವನ್ನೇ ಮಾಡಿದರೆ ಬೇರೆ ಅಪ್ಪಳಿಸಿ ಲಿಂಗ ಕೊಚ್ಚಿ ಹೋಯಿತೆ. ಈಗಲೇ ಸಮುದ್ರ ರಾಜನನ್ನು ಖಂಡಿಸಿ ಆ ಮೂಲಕವಾಗಿ ಅವರ ತೆರೆಯನ್ನೇ ನಿಲ್ಲಿಸಬಲ್ಲೆ. ಅದರಲ್ಲಿ ಏನು ಪುರುಷಾರ್ಥ ಇದೆ? ಅವನನ್ನು ದಂಡಿಸಿದಲ್ಲಿ ನನ್ನ ಯೋಗ್ಯತೆಯನ್ನು ಹೆಚ್ಚಾಗುವುದಕ್ಕಿದೆ. ಸರಿಯಾಗಿ ಆಲೋಚನೆ ಮಾಡಿದೆ. ನಿನ್ನ ಚಿಂತೆ ದೂರವಾಗುವಂತಹ ವಿಚಾರವನ್ನು ನಮಗೆ ಯಾವತ್ತು ಬೇಕಿದ್ರೂ ಸಾಧನೆಯ ಮೂಲಕ ಸಾಧಿಸಿ ಕೊಡಬಹುದು. ಮಳಲಿಂಗ ಹೋದರೆ ಏನು ಅಂದ್ರೆ ಮರದ್ದು ಮಾಡಬಹುದು, ಲೋಹದ್ದು, ಬೆಳ್ಳಿಯದ್ದು, ಚಿನ್ನದ್ದು ಯಾವುದಂತ ಬೇಕಿದ್ರು ಈ ಹೊತ್ತಿಗೆ ಮಾಡಿ ಹಾಕಬಲ್ಲೆ. ಅದರಲ್ಲಿಯೂ ನನಗೆ ತೃಪ್ತಿ ಇಲ್ಲ. ಮತ್ತೆ ಆ ಶಿವನರಸಿ ಮೃದಾಳಿ ಪೂಜಿಸುವಂತಹ ಶಿವನ ಆತ್ಮಲಿಂಗ ಇದೆ. ಅದು ಶಾಶ್ವತವಾಗಿ ನಿನ್ನ ಎದುರಿನಲ್ಲೇ ಉಳಿಯುತ್ತದೆ. ಯಾಕೆ? ಉಳಿದ ಯಾವುದ ಲಿಂಗಗಳಿಗೂ ಶಾಶ್ವತ ಎನ್ನುವುದು ಇಲ್ಲ. ಆತ್ಮಲಿಂಗ ಇರುವುದೇ ಶಾಶ್ವತವಾದದ್ದು. ಕೈಲಾಸಕ್ಕೆ ಹೋಗ್ತೇನೆ, ಪರಮೇಶ್ವರನ್ನು ಭಜಿಸ್ತೇನೆ, ಒಲಿಸ್ತೇನೆ. ಆತ್ಮಲಿಂಗವನ್ನು ತಂದು ಅನುನಿತ್ಯ ನೀನು ಪೂಜೆ ಮಾಡುವ ಹಾಗೆ ದಾನ ಮಾಡ್ತೇನೆ. ಮಗನೇ ಹರಾತ್ಮಲಿಂಗವ ತರುವುದು ಜಗದಲ್ಲ ವಿಕಟದ ಶಿವ ಸುಲಭದಿಂದೊಲಿವರೇ ವಿಕಟದ ಶಿವ ಸುಲಭದಿಂದೊಲಿವರೇ ನಿಗು ಮರಿಯದಿರೋ ಮಗನೇ ನೀ ಹರನಾಮಲಿಂಗವ ತರುವುದು ಜಗದೊಳತಾದ ಕಾರ್ಯ ಮಗನೇ ನಲಿದಾಡು. ನಿನ್ನ ಮಗ ಹೆಮ್ಮೆಯಿಂದ ಹೇಳ್ತಿರೋ ವಿಚಾರ. ಮಗನೇ, ನಗು ಬರ್ತದೆ ಒಂದೊಮ್ಮೆಗೆ. ಯಾಕೆ? ಯಾಕೆ? ನೀನು ತರ್ತೀರಂತ ಸಂತೋಷದಲ್ಲಿ ಅಲ್ಲ, ಮತ್ತೆ ನಿನ್ನ ಬಾಲಿಶ ನುಡಿಯನ್ನು ಕೇಳುವ. ವ್ಯಂಗ್ಯ ನಗೆಯ? ಹೌದು. ಹ್ಮ್. ಏನು ಮಗನೇ, ಆ, ಮಕ್ಕಳಾಟಿಕೆ ಎನ್ನುವುದಾಗಿ ಭಾವಿಸಿಕೊಂಡೆಯ ನೀನು ಯಾಕಮ್ಮ ಹಾಗೆ ಹೇಳ್ತಾ ಇದ್ದಿ? ಇಷ್ಟೊಂದು ಸುಲಲಿತವಾಗಿ ಸುಲಭವಾಗಿ ಹ್ಮ್. ಶಿವನ ಆತ್ಮಲಿಂಗವನ್ನೇ ತರ್ತೇನಮ್ಮ. ಅಮ್ಮ, ನಿನ್ನ ಮಗನ ವಿಚಾರ ಹಾಗೆ. ಲೋಕದಲ್ಲಿ ಯಾವುದು ಸಾಧ್ಯವೋ ಅದನ್ನು ಮಾಡುತ್ತಿಲ್ಲ, ಯಾವುದು ಅಸಾಧ್ಯವೋ ಅದನ್ನು ಮಾಡಲೇಬೇಕು. ಮಗನೇ ದಶಕಂಠ, ಆ, ಮಗುವನ್ನು ಅಳುತ್ತಿರುವಂತಹ ವೇಳೆಯಲ್ಲಿ ತಾಯಿಯಾದವಳು ಅಳುವನ್ನು ತಡೆಗಟ್ಟುವುದಕ್ಕೆ ಬೇಕಾಗಿ ಹ್ಮ್. ಏನೋ ಹೇಳುತ್ತಾಳೆ. ಆ, ಆದ್ರೆ ಮಗುವ ಹಠವನ್ನು ನಿಲ್ಲಿಸ್ತದೆ. ಆ, ಆದ್ರೆ ನಿನ್ನಮ್ಮ ಹ್ಮ್. ಎಳೆಯ ಮಗುವಲ್ಲ. ಹ್ಮ್. ಶಿವನ ಆತ್ಮಲಿಂಗವನ್ನು ತರುವುದು ಹ್ಮ್. ಅದೇನು ಸುಲಭವೇ ಮಗನೇ, ನಿನ್ನಿಂದ ಸಾಧ್ಯವೇ? ಏನು ಆಗ್ಲಿಕ್ಕಿಲ್ಲ ಅಂತ ಹೇಳು. ಜನರು
ಧೈರ್ಯ ಬರಲಿಲ್ಲ. ಸಾಧ್ಯವೇ ಇಲ್ಲ. ಶಿವ ಕೊಡುವುದಿಲ್ಲ. ಅಮ್ಮ, ಶಿವನನ್ನೇನು ನಾನು ತಿಳಿಯದವನೇ? ಅವನನ್ನು ಈ ಹಿಂದೆ ಸ್ತುತಿಸಿದ್ದು ಹೇಗೆ? ಸಾಮಗಾನದಿಂದ ಕೈಲಾಸವನ್ನು ಎತ್ತುವುದರ ಮೂಲಕವಾಗಿ. ಆ ಹೊತ್ತಿಗೆ ಮುರಿದವ ಶಿವ ಈಗ ಕೈಲಾಸವನ್ನು ಕೇಳುವುದಿಲ್ಲ, ದೇವ ಅವನ ಆತ್ಮಲಿಂಗವನ್ನು ಮಾತ್ರ ಕೇಳ್ತಾ ಇದ್ದೇನೆ. ಆದರೆ ತಾಯೇ, ಸಂಶಯ ಪಡಬೇಡ. ಒಂದೊಮ್ಮೆಗೆ ಅವ ಕೊಡುವುದಕ್ಕೆ ಒಪ್ಪದೇ ಇದ್ದರೆ ನಾನು ವಿಕ್ರಮವನ್ನು ಮೆರೆಸುವುದಲ್ಲ, ನನ್ನ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆಸುತ್ತೇನೆ. ಅಂಗಾಂಗಗಳನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸಿದಾಗ ಕೊಡದೆಲ್ಲಿಗೆ ಹೋಗ್ತಾರೆ. ಹಾಗಾಗಿ ಮನಸ್ಸಿನ ಸಂದೇಹವನ್ನು ಬಿಡು, ಶಿವನನ್ನು ಒಲಿಸಿ ಆತ್ಮಲಿಂಗವನ್ನು ತನ್ನೇ ತರ್ತೇನೆ. ಸಾಧ್ಯ ನನಗೆ. ಬೇಡವೆಂದರೆ ಕೇಳಬೇ ಪರಿ ಚಲ ಕೈವೆ. ಬೇಡವೆಂದರೆ ಕೇಳಬೇ ಪರಿ ಚಲ ಕೈವೆ. ಮಾಡು ನಿನ್ನಿಷ್ಟದ ಇಷ್ಟದಂತೆ ಮಾಡು ನಿನ್ನಿಷ್ಟದಂತೆ ಮಗನೇ. ಕೇಳ ಹೋಗಲಿರಲು ಪರತು ತಳಪ್ಪನೆ. ಕೇಳ ಹೊಂದಲಿರಲು ಪರತು ತಳಪ್ಪನೆ. ನೀಡಿದ ತೋಷದೊಳಗೋಗು ಮಗನೇ ಹೇಗೆ ಮಗನೇ. ಇನ್ನು ನೀನು ಬೇಡ ಅಂತ ಹೇಳುವ. ಬೇಡ, ನಿನ್ನಿಂದ ಸಾಧ್ಯವಿಲ್ಲ, ಸಾಧ್ಯ ಆಗದು, ದೇವರು ಒಲಿದು ಕೊಡುವುದಕ್ಕಿಲ್ಲ ಅಂತ ಹೇಳಿದ್ರೆ ಛಲದಿಂದ ನಾನು ಮಾಡಿ ತೋರಿಸ್ತೇನೆ. ಹೌದಮ್ಮ. ಭಕ್ತಿಯಿಂದ ಒಲಿಸಿಕೊಂಡಾದರೂ ಆತ್ಮಲಿಂಗವನ್ನು ತಂದೇ ತರ್ತೇನಮ್ಮ. ಯಾಕಂದ್ರೆ ನನ್ನಮ್ಮನ ಕಣ್ಣೀರು ಇನ್ನು ಮುಂದೆ ನಾನು ಕಾಣಬಾರದು. ಹುಟ್ಟಿದ್ರೆ ಹುಟ್ಟಬೇಕು, ನಿನ್ನಂತ ಮಗನೊಬ್ಬ ಸಾಕು ಮಗನೇ. ಶಾಹಪ್ಪ, ನಿನ್ನ ಬಾಯಲ್ಲಿ ಅಂತಹ ಮಾತು ಬರ್ಬೇಕಮ್ಮ. ಛಲ ಬೇಕು. ಕೇವಲ ಮನೆಯಲ್ಲಿ ಕೂಡಿಟ್ಟದ್ದನ್ನು ಜೀವನದಲ್ಲಿ ವ್ಯರ್ಥಗೊಳಿಸುವುದಲ್ಲ, ಹಿರಿಯವರ ಅಂತರಂಗದ ಬಯಕೆಗೆ ಬೇಕಾಗಿ ತನ್ನ ಜೀವನವನ್ನು ಮುಡಿಪನ್ನಾಗಿರಿಸಿ ಆದರೂ ಆಸೆ ನಡೆಸಿಕೊಡುವುದಕ್ಕೆ ಬೇಕಾಗಿ ಮುಂದಾಗಿ ಹೋಗುತ್ತೆಯಲ್ಲ ಮಗನೇ. ತಾಯಿಯಾದವರು ಮನಸ್ಸಿನಲ್ಲಿ ತೃಪ್ತಿಯನ್ನು ಎರಡು ಕರಗಳನ್ನು ಎತ್ತಿ ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಟ್ಟಳು ಅಂತಾದ್ರೆ ಈ ಪ್ರಪಂಚದಲ್ಲಿ ಯಾರನ್ನು ಯಾವುದನ್ನು ಯಾವ ಗಳಿಗೆಯಲ್ಲಿ ಗಳಿಸಿಕೊಡುವುದಕ್ಕೆ ಸಾಧ್ಯ ಉಂಟು ಮಗನೇ. ಹೋಗು ಶ್ರೇಯಸ್ಸಾಗಿ. ಜನನಿಗೆ ರಘುನಾಥ ಭರಿತ ದೋಷದುಳ್ಳು ಹರನ ಮೆಚ್ಚಿಸಿ ಹರನ ಮೆಚ್ಚಿಸಿ ಆತ್ಮಲಿಂಗವ ಸರ್ವೆ ಎನ್ನುತ್ತ ತಾಯಿಯಿಂದ ಆಶೀರ್ವಾದವನ್ನು ಕೊಂಡೆ ಶಿವನನ್ನು ಮೆಚ್ಚಿಸಿ ಆತ್ಮಲಿಂಗವನ್ನೇ ತರುವಂತಹ ಉದ್ದೇಶದಿಂದ ಹೊರಟಿದ್ದೇನೆ. ಅವಳ ಆಶೀರ್ವಾದದ ಬಲವನ್ನಿದ್ದರೆ ಸಾಕು, ಖಂಡಿತ ಈ ಕಾರ್ಯವನ್ನು ಮಾಡಿಯೇ ಮಾಡ್ತೇನೆಂಬ ವಿಶ್ವಾಸ ಇದೆ. ಈಗಲೇ ಶಿವನನ್ನು ಧ್ಯಾನಿಸುತ್ತಾ ಕೈಲಾಸಗಳಿಗೆ ಸಾಕ್ತೇನೆ. ರಾವಣ ತಪಗೈದಿಗ ಸ್ವಾತ ಜನರಿತು ಯೋಚಿಸುತ್ತ ಸರಿ ಸರಿ ಯೋಚಿಸುತ್ತ ಈ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತದೆ ಅಂತ ಯೋಚನೆ ಮಾಡುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಈ ದಶಕಂಠ ಪ್ರಪಂಚದಲ್ಲಿ ಯಾವುದೆಲ್ಲ ಸಾಧನೆಯನ್ನು ಮಾಡುವುದಕ್ಕೆ ಹೊರಟಿದ್ದಾನೆ. ಈಗ ಬ್ರಹ್ಮದೇವನಿಂದ ಬೇಕಾದಂತಹ ವರವನ್ನು ಕೇಳಿದ. ಈಗ
ತಾಯಿ ಕೈಕಸೆಯ ಆಸೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಕೈಲಾಸದಲ್ಲಿರುವಂತಹ ಪಾರ್ವತಿಯು ಪೂಜಿಸುತ್ತಿರುವಂತಹ ಶಿವನ ಆತ್ಮಲಿಂಗವನ್ನೇ ಕೊಂಡು ಹೋಗುವುದಕ್ಕೆ ಮನ ಮಾಡ್ತಾ ಇದ್ದಾನಲ್ಲ. ಕೈಲಾಸದಲ್ಲಿರಬೇಕಾದಂತಹ ಆತ್ಮಲಿಂಗ ಲಂಕೆಯನ್ನು ಸೇರಿದ್ರೆ ಆ ಲಿಂಗಕ್ಕೆ ಪಾವಿತ್ರ್ಯ ಇರುವುದಕ್ಕೆ ಸಾಧ್ಯ ಇದೆ. ಮತ್ತೆ ಲಂಕೆಯಲ್ಲಿ ಇರುವವರಿಗೆಲ್ಲ ಶಿವಲಿಂಗ ಯಾಕೆ? ಎಲ್ಲಿ ಇರಬೇಕೋ ಅಲ್ಲಿಯೇ ಆತ್ಮಲಿಂಗ ಇರಬೇಕು ಅಂತ ಒಂದು ಯೋಚನೆಯನ್ನು ಮಾಡಿದ್ದೇನೆ. ಈ ದಶಕಂಠ ಆತ್ಮಲಿಂಗವನ್ನು ಲಂಕೆಗೆ ಕೊಂಡು ಹೋಗದೆ ಮತ್ತೆ ಎಲ್ಲಿಯೂ ನಿಂತರೂ ಅಡ್ಡಿ ಇಲ್ಲ, ಲಂಕೆ ಸೇರಬಾರದು. ಅದಕ್ಕೆ ಬೇಕಾಗಿ ಆ ದಶಕಂಠ ಕೈಲಾಸಕ್ಕೆ ಸೇರುವ ಮುನ್ನ ಪರಮಶಿವನಲ್ಲಿ ವಿಷಯವನ್ನು ಅರುಹಿ ಆತನ ಕೈಗೆ ಲಿಂಗ ಸೇರದಂತೆ ಮಾಡುವುದು ನನ್ನ ಕರ್ತವ್ಯವಾಗಿದೆ. ನೇರವಾಗಿ ಕೈಲಾಸಕ್ಕೆ ಸೇರ. ದೇವರ ದೇವ ಮಹೇಶ ವೇಗವಾಗಿ ಧಾವಿಸುತ್ತಾ ಬಂದೆ. ಕೈಲಾಸವನ್ನು ಸೇರಿದೆ. ಮೈ ಮನ ಎಲ್ಲವನ್ನು ಶುದ್ಧವನ್ನಾಗಿಸಿದೆ. ಅಂತಃಕರಣದಲ್ಲೇ ಶಿವನನ್ನು ಪ್ರತಿಷ್ಠಾಪಿಸಿ ಧ್ಯಾನಿಸುತ್ತಾ ಇದ್ದೇನೆ. ಜಯ 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 ಪಾರ್ವತೀಶ ಶಂಭೋ ಮಹೇಶ ಸರ್ವದೋರ್ಜಡಿ ಶಿವ ತ್ರಿಪುರ ನಾಶ ಬದಗಂಬರಿ ಪೂಜ ಶ್ರೀ ಜಯ ಪಾರ್ವತೀಶ ಜಯ ಕೈಲಾಸನಾಥ ಪಾರ್ವತೀಶ ಗಂಗಾಧರ ಜಯ 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 ಜಯ. ತಪವನಿಂದಲೇ ಬಳ ಜೀವನರಿತು ಸಾಧೆಯೊಡನೆ ಸಂತಸದಿ ನಡೆದಳು. ಚಿಂತೆ ಬಿಡು ಚಿಂತೆ ಬಿಡು ವರಗೇಳು ಎನೆಯ ಭಕ್ತನೇ ಚಿಂತೆ ಬಿಡು ಹೊರಗೇಳು ಎನೆಯ ಭೂಕಾಂತ ನನ್ನವರಿಸೆ ಮಾಯೆಯೋ ಮನದಿ ಯೋಚಿಸಿದ ಮನದಿ ಯೋಚಿಸಿದ ಓಂ ನಮ ಶಿವಾಯ. ದಶಕಂಠ ಓ 7 ವರ್ಷದ ಸಮಯದಲ್ಲಿ ನಿನ್ನ ತಪಸ್ಸು ಮುಂದುವರಿಯುತ್ತಾ ಬಂದಿದೆ. ಅಷ್ಟೋ ಸಮಯದಲ್ಲಿ ಕೂಡ ಶಿವನನ್ನು ಒಲಿಸಿಕೊಳ್ಳಬೇಕು ಎನ್ನುವಂತಹ ಶ್ರದ್ಧಾಭಾವದಿಂದ ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾ ಬಂದವನಿದೆ. ನನ್ನ ಚಿತ್ತ ವಿಚಲಿತ ಆಗ್ಲಿಲ್ಲ ದೇವ, ಹಾಗಾಗಿ ನೀನು ಬರಿದು ಬಂದೆ ಎಂದು ವಿಶ್ವಾಸದಿಂದ ಹೇಳ್ತೇನೆ. ಸಂತೋಷವಪ್ಪ. ನಿನ್ನ ಈ ಭಕ್ತಿಯ ಕಲೆಯ ಮೊರೆಯನ್ನು ಆಲಿಸಿದ ಶಿವ ಭಕ್ತಿ ಸಮೇತನಾಗಿ ನಿನ್ನ ಬಳಿಯಲ್ಲಿ ಕಾಣಿಸಿಕೊಂಡಿದ್ದ. ಸಂತೋಷ. ಆದ್ದರಿಂದಲೇ ನೀನು ಯಾವುದನ್ನು ಇಚ್ಛಿಸಿಕೊಂಡು ಈ ರೀತಿಯ ತಪಸ್ಸಲ್ಲಿ ಮುಂದುವರಿಯುತ್ತಾ ಇದೆಯೋ ಅಂಥದನ್ನು ಹೇಳಿಕೊಳ್ಳುವಲ್ಲಿ ಅನುಮಾನಿಸಬೇಕಾಗತ್ತೆ ಇಲ್ಲ. ಚಿಂತೆಯನ್ನು ಬಿಟ್ಟು ಬಿಡು. ನಿನಗೆ ಏನು ಬೇಕು ಬೇಕಾದನ್ನು ಕೊಡುವುದಕ್ಕೆ ದೇವನಿದ್ದಾನೆ. ಹೇಳಿಕೊಳ್ಳಪ್ಪ, ಏನಾಗಬೇಕು? ಮನದಿ ಯೋಚಿಸುತ್ತ
ಮನದಿ ಯೋಚಿಸುತ್ತ ದಶ ಶಿರ ಯಾರಿಂದ ಪ್ರತಿಫಲದಂತೆ ಕೊಂಡೆ ಸಾರಸ ಕೊಂಡೆ ಸಾರಸ ಹೊರಪಿಂದೆ ಶೂರನಾಗಿರುವೆ ನನಗೀಗ ಬೇಕ ಶೂರನಾಗಿರುವೆ ನನಗೀಗ ಬೇಕ ಮೂರು ಲೋಕದ ಬಾಳಿಗೆ ಬಾಳೆ ಉಣ್ಣಲಿ ಯಾರಿಂದ ಮದಿ ಬಾಳ ಬಂದೆ ಕೊಂಡೆ ಸಾಹಸ ಪಿಂದೆ ದೇವರೇ, ನಿಮ್ಮನ್ನು ಕಂಡಾಗ ಮನಸ್ಸಿಗೆ ಪರಮಾನಂದವಾಗ್ತಾ ಇದೆ. ಈ ಹಿಂದೆ ನಾನು ಕೇಳದೆ ನೀವು ಕೆಲವು ಕೊಟ್ಟು ಅನುಗ್ರಹ ಮಾಡಿದವರು. ಹೌದಪ್ಪ. ಅದಕ್ಕಿಂತಲೂ ಹೆಚ್ಚಾಗಿ ಎಳವೆಯಲ್ಲಿ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನಾಚರಿಸಿ ಯಾರಿಂದಲೂ ಮೃತಿಯೇ ಇಲ್ಲದಂತಹ ವರವನ್ನು ಬ್ರಹ್ಮದೇವ ಅವತ್ತೇ ಕೊಟ್ಟಾಗಿದೆ. ಮೊದಲೇ ನಿಮ್ಮ ಸಾಧನ ಬೆಳೆದಿದೆ. ಹೌದು. ಈಗ ಮತ್ತೆ ಮತ್ತೆ ಈ ರೀತಿಯ ಅದರೊಟ್ಟಿಗೆ ಶಿವಾನುಗ್ರಹವೂ ಕೂಡಿ ಇತ್ತು. ಅದನ್ನು ಸ್ವಲ್ಪ ಮುಂದುವರಿಸುವ ಎನ್ನುವ ದೃಷ್ಟಿಯಲ್ಲಿ ಮತ್ತೊಮ್ಮೆ ನಿನ್ನನ್ನು ಈ ರೀತಿಯಾಗಿ ಪ್ರಾರ್ಥಿಸಿ ಒಲಿಸಿಕೊಂಡದ್ದು. ನಿನಗೆ ಅಧಿಕಾರ ಬೇಕು, ಅಂತಸ್ತು ಬೇಕು, ಶ್ರೀಮಂತಿಗೆ ಬೇಕು, ಅವನ ದೇಹದ ಬಲ ಬೇಕು. ಎಷ್ಟೋ ಮಂದಿ ಈ ಮೊದಲು ತಪಸ್ಸು ಮಾಡಿದವರ ಮೊದಲಾಗಿ ಕೇಳಿದ್ದನ್ನೇ. ಹೌದಲ್ಲ? ಮೂರು ಲೋಕವನ್ನು ಜಯಿಸುವ ಆ ಪರಾಕ್ರಮವನ್ನು ಅನುಗ್ರಹಿಸುವುದೇವ ಹೀಗೆ ಕೇಳಿಕೊಳ್ತಾ ಇದ್ರು. ನನಗೆ ಯಾವ್ದಾದ್ರು ಬೇಕಾ? ಅಂಥದ್ದು ಬೇಕಿದ್ರೆ ಕೊಡ್ತೇವೆ. ಎಲ್ಲವೂ ನನ್ನಲ್ಲಿ ಉಂಟಲ್ಲ. ಅಂದ್ರೆ ನನ್ನಲ್ಲಿ ಯಾವುದು ಇಲ್ಲ ಅಂತ ಕೇಳಬೇಡಿ. ಎಲ್ಲವೂ ಇರುವಾಗ ಮೂರು ಲೋಕದ ಒಡೆತನವೇ ಇದೆ. ಓ, ಈಗ ಹೌದು. ಹಾಗಿರುವಾಗ ಆ ವಿಚಾರವಾಗಿ ಯಾವುದನ್ನೂ ಆಲೋಚನೆ ಮಾಡುವುದಿಲ್ಲ. ಇದ್ದದಲ್ಲೇ ಅನುಭವಿಸು. ಮತ್ತೊಂದು ವಿಷಯ, ದೇವರನ್ನು ತಪಸ್ಸಿನ ಮೂಲಕ ಅವರು ಮೆಚ್ಚಿಸಿ ಯಾವುದನ್ನು ಪಡೆಯಬೇಕು ಅಂತ ನಾವು ಮೊದಲೇ ಪೂರ್ವ ತಯಾರಿಯನ್ನು ಹೊರಡ್ತೇವೆ. ಇಂಥದ್ದೇ ನಮಗೆ ಲಭ್ಯ ಆಗಬೇಕು ಅಂತ. ಆದ್ರಿಂದ ಆ ರೀತಿಯಾಗಿ ನೀನು ಏನಾದ್ರು ಎಣಿಸಿದ್ದು ಇದ್ರೆ ಹೇಳ್ಬೋದಲ್ಲ. ಆ ವಿಚಾರವಾಗಿ ಆಲೋಚನೆ ಮಾಡಿಯೇ ತಪಸ್ಸನ್ನು ಆಚರಿಸಿದ್ದು. ಅಂಥದ್ದೊಂದು ನಿರ್ಣಯಕ್ಕೆ ಬಂದು ನಿನ್ನಿಂದ ಒಂದು ಸಹಾಯ ಆ ರೀತಿಯಲ್ಲಿ ಆಗಲೇಬೇಕು. ಅದು ಅನುಗ್ರಹ ರೂಪದಲ್ಲೇ ಇರಲಿ. ಇದು ಹೌದು. ನಾನು ಯಾವುದನ್ನು ಕೇಳುವುದಕ್ಕೆ ಬಂದದ್ದಂತ ಹೇಳಿದ್ರೆ, ನೀನು ದೇವರನ್ನು ಕಾಣಲಿಕ್ಕಾಗಿ ಬಂದದ್ದು ಅಲ್ಲಲ್ಲ, ಕೇಳಲಿಕ್ಕುಂಟು. ದೇವರನ್ನು ಒಲಿಸಿಕೊಳ್ಳಿಕ್ಕಾಗಿ ಬಂದದ್ದು ಅದೆಲ್ಲ ಆಯ್ತಲ್ಲ. ಮತ್ತೇನೋ ಪಡಿಲಿಕ್ಕಾಗಿ ಪಡೀಲಿಕ್ಕುಂಟು, ಕೇಳಲಿಕ್ಕುಂಟು. ಅದು ನಾನು ಏನನ್ನು ಪಡೆಯುವುದಕ್ಕೆ ಬಂದದ್ದಂತ ಹೇಳಿದ್ರೆ, ಕೇಳುವುದಕ್ಕೆ ನೀನು ಬಂದದ್ದು ನಮ್ಮ ಎದುರು. ಹೌದು, ನಾನು ನಿನ್ನಲ್ಲಿ ಏನನ್ನು ಪಡೆಯುವುದಕ್ಕೆ ಬಂದದ್ದಂತ ಹೇಳಿದ್ರೆ, ಅದು ಹೊರಟದ್ದು ಹೊರಟು ಬಂತು. ವರ್ಷ 7 ಆಯ್ತಲ್ಲ. ಮೂರನೇ ಗಂಡನ ಆ ಅರಸಿ ಆ ಪಾರ್ವತಿಯನ್ನು ನನಗೆ ಕೊಡುವುದು. ಪಾರ್ವತಿಯನ್ನು ಇಂದು ಕೆಡುವೆ ಬರೀರಿ ಮುಂದೇನಾದರೂ
ನಿಮಿತ ಶಂಕ ಎಂದರ ಕೈ ಮುಗಿಯುವ ಇಂದು ನಾನು ಬೇಡಿದ ನಿನಗೆರುವೆ ವಿಚಿತ್ರವಾದ ಬೇಡಿಕೆ ನಿಮ್ಮದಾಗಿ ಹೋಗಿದ್ದಲ್ಲ. ಯಾವುದೇ ವಿಷಯಕವಾಗಿ ನಾವು ಯೋಚಿಸುವುದಿದ್ದರೆ ಅದನ್ನು ಪಡಿಬೇಕು ಅಂತಿದ್ರೆ ನಾವು ಪೂರ್ವಾಪರ ವಿವೇಚನೆ ಉಳ್ಳವರಾಗಿ ಕಾರ್ಯಪ್ರವೃತ್ತರಾಗಬೇಕಾಗುತ್ತದೆ. ಎಷ್ಟು ಆಲೋಚನೆ ಮಾಡಿದೆ ನಾನು ಅಂತ ಇಷ್ಟೊಂದು ಕೇಳಿದ್ದೆ. ಅದನ್ನು ಕೇಳಿದ್ದು ಯಾರನ್ನು ಕೇಳಿದ್ದು? ನನ್ನ ಅರಸಿಯಾಗಿದ್ದಂತಹ ಪಾರ್ವತಿಯನ್ನು ಕೇಳ್ತಾ ಇದ್ದಾರಂತಾದ್ರೆ ಈಕೆಯನ್ನು ಪಡೆದುಕೊಂಡಲ್ಲಿಗೆ ಅದು ಆಕೆಯನ್ನು ಉಳಿಸಿಕೊಳ್ಳುವಲ್ಲಿ ಅಥವಾ ಮುಂದೆ ನಿನ್ನ ಪಾಲಿಗೆ ಅದು ಶುಭ ಕೊಡುತ್ತದೆ ಅಂತ ಭಾವಿಸಿದ್ದೀಯಾ? ಅಲ್ಲಲ್ಲ, ನೀವು ಹಾಗೆ ಹೇಳುದು ದೇವ್ರೆ. ನಾನು ಕೇಳಿದ ಕ್ಷಣ ಕೊಡ್ತಿದ್ರೆ ಎಲ್ಲ ಮುಗಿದಿತ್ತಲ್ಲ ಪ್ರಸಂಗ. ಇಲ್ಲ, ಪಾರ್ವತಿಯನ್ನು ಬಯಸಿದ್ರೆ ಅದರ ಪರಿಣಾಮವಾಗಿ ನಿನ್ನ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳಿಗೆ ನೀನು ಗುರಿಯಾಗುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಭವಿಷ್ಯ ಹೀಗಿರ್ಬೇಕು. ನೀನು ಏನೋ ಕೇಳಲಿಕ್ಕೆ ಅಂತ ಬಂದು ಮತ್ತೆ ಏನೋ ಕೇಳ್ತಾ ಇದ್ದಿ, ನಿನ್ನ ಬುದ್ಧಿಯನ್ನು ವಿಚಲಿತವಾಗ್ತಾ ಇದೆಯಾ? ನಾನು ನಿದ್ದೆ ಬಿಟ್ಟವನಾಗೆ ಕಾಣ್ತೇನೆ. ಹಾಗೆ ಅನ್ನಿಸ್ತದೆ. ನಾನು ಆಗ್ಲಿಲ್ಲ, ಸರಿ ನೆನಪಿದೆ. ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ, ಸ್ವಲ್ಪ ಆಲೋಚನೆ ಮಾಡು. ಬೇಕಾದ್ದೆಲ್ಲ ಕೇಳು, ಅದನ್ನು ಕೊಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಮತ್ತೆ ಕೇಳು. ಯಾವ ರೀತಿಯಲ್ಲಿ ಆಲೋಚನೆ ಮಾಡಿದ್ರು ಬೇರೆ ನನಗೆ ಹೊಡೆಯುವುದಿಲ್ಲ, ಅದೇ ಹೊಡೆಯುವುದು. ಪಾರ್ವತಮ್ಮ ಬೆಸಗೊಂಡುದ